ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನೋಡಿ. ಒಂದು ಕಡೆ ಟ್ರಂಪ್ ಮತ್ತು ಖಮೇನಿ ನಡುವಿನ ಈ ಒಂದು ಹೋರಾಟಗಳಿದೆಯಲ್ಲ, ಈ ಹೋರಾಟ ನಡೀತಾ ಇದೆಯಲ್ಲ, ಇದರಲ್ಲಿ ಅಮಾಯಕರ ಬಲಿ ಆಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಬಲಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಟ್ರಂಪ್ ಮತ್ತು ಖಮೇನಿ ಹಠದಲ್ಲಿ ಅಮಾಯಕ ಜೀವಗಳ ಬಲಿ ಆಗ್ತಾ ಇದೆ. ಇರಾನ್ ವಿರುದ್ಧ ಸಂಘರ್ಷದಲ್ಲಿ ಪುಟಾಣಿಗಳ ದುರ್ಮರಣ ಆಗಿದೆ. ಅಮೆರಿಕ ಕ್ಷಿಪಣಿ ದಾಳಿಗೆ 106 ಎಳೆಯ ಜೀವಗಳು ಬಲಿಯಾಗಿದೆ. ಟೆಹರಾನ್ನ ವಿದ್ಯಾರ್ಥಿನಿಯರ ಶಾಲೆ ಮೇಲೆ ದಾಳಿಯಾಗಿತ್ತು. 160 ವಿದ್ಯಾರ್ಥಿನಿಯರ ಭೀಕರ ಅಂತ್ಯ ಆಗಿದೆ. ಟೆಹರಾನ್ನಲ್ಲಿರುವಂಥ 160 ಮಕ್ಕಳ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ. ನೋಡಿ, ಮೊದಲ ದಿನ ದಾಳಿ ಮಾಡಿದಾಗ, ಮೊದಲ ದಿನ ದಾಳಿ ಮಾಡಿದಾಗ ಅಲ್ಲಿದ್ದಂಥ ಶಾಲೆಯ ಮೇಲೆ ದಾಳಿಯಾಗಿತ್ತು. ಆಗ 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೃತಪಟ್ಟಿದ್ದರು. ಈಗ 160ಕ್ಕೂ ಹೆಚ್ಚು ಮಕ್ಕಳ ಸಾಮೂಹಿಕ ಅಂತ್ಯ ಸಂಸ್ಕಾರ ಟೆಹರಾನ್ನಲ್ಲಿ ನಡೀತಾ ಇದೆ. ಇಲ್ಲಿ ಟ್ರಂಪ್ ಮತ್ತು ಖಮೇನಿ ನಡುವೆ ಇದ್ದಂಥ ಒಂದು ಸಂಘರ್ಷ, ತನ್ನನ್ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಖಮೇನಿ ಮೇಲೆ ಇದ್ದಂಥ ಒಂದು ವಿಚಾರಗಳು. ಇದೆಲ್ಲವೂ ಕೂಡ ಈಗ ಅಮಾಯಕ ಮಕ್ಕಳ ಬಲಿಗೆ ಕಾರಣವಾಗಿದೆ. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಭಿಷೇಕ್, ಇಸ್ರೇಲ್, ಅಮೆರಿಕ ಹಾಗೆ ಖಮೇನಿ ನಡುವಿನ ಈ ಒಂದು ಸಂಘರ್ಷದಿಂದಾಗಿ ಅಮಾಯಕ ಮಕ್ಕಳ ಬಲಿ ಆಗ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗ ಒಂದಿಷ್ಟು ವರದಿಯನ್ನ ಅವಲಂಬಿಸಿ ಹೇಳಬೇಕು ಅಂದ್ರೆ ಕೇವಲ ಒಂದೆರಡು ಅನ್ನೋದಕ್ಕಿಂತ ಸಂಖ್ಯೆಯನ್ನ ಈ ಸದ್ಯದ ಮಟ್ಟಿಗೆ ಬಹಿರಂಗವನ್ನಗೊಳಿಸಿಲ್ಲ. ಕಾರಣ ಇದು 10 ಇದೆಯಾ 106 ಆಗಿದೆಯಾ ಅನ್ನೋದು ಪ್ರಶ್ನೆ ಮೂಡ್ತಿರೋಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ ನಾಗೇಂದ್ರ ಬಾಬು. ಯಾಕಂದ್ರೆ ಈಗ ಅಮೆರಿಕ ಎಲ್ಲಿ ಸ್ಟ್ರೈಕ್ ಮಾಡಿದೆ ಅಲ್ಲಿ ಜನರು ಕೂಡ ವಾಸಿಸುತ್ತಿದ್ರು. ನಿಮ್ಮಂತ ಸಾಮಾನ್ಯ ಜನರು ವಾಸ ಮಾಡ್ತಿದ್ದಂಥ ಜಾಗದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದಾಗ ಖಂಡಿತವಾಗಿಯೂ ಈಗ ಪ್ರತೀಕಾರ ತೀರಿಸ್ಕೊಳ್ಳೋಂಥ ಸಮಯ ಬಂದಿದೆ. ಈ ಕಾರಣದಿಂದ ಒಂದು ವಾರ್ ಝೋನ್ ನಲ್ಲಿ ಎಲ್ಲಿಯೂ ಕೂಡ ಮಕ್ಕಳು, ಮಹಿಳೆಯರು ಅಂತ ಹಿಂಜರಿಯುವಂತ ಕೆಲಸವನ್ನ ಮಾಡೋದಿಲ್ಲ. ಬದಲಾಗಿ ರಾಷ್ಟ್ರ ಅಂತ ವಿಚಾರ ಬಂದಾಗ ಅವರಿಗೆ ಕೆಲಸವನ್ನ ಅಥವಾ ಪಾಠವನ್ನ ಕಲಿಸುವಂತ ಕೆಲಸವನ್ನ ಈಗ ಮಾಡ್ತಿರೋದ್ರಿಂದ ಆಬ್ವಿಯಸ್ಲಿ ಒಂದಿಷ್ಟು ಯುದ್ಧ ಪ್ರಾಂತ್ಯಗಳಲ್ಲಿ ಒಬ್ಬೊಬ್ಬರನ್ನೇ ಮಣ್ಣು ಮಾಡೋದಿಕ್ಕಾಗೋದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾವು ಯಾವ ರೀತಿ ಬಲ್ಕಾಗಿ ಶವಗಳನ್ನ ಸಂಸ್ಕಾರ ಮಾಡ್ತಿದ್ರು, ಹೂಳ್ತಿದ್ರು ನೋಡಿದ್ದೇವೆ ಅಥವಾ ಸುಡ್ತಿದ್ರು, ಅದೇ ರೀತಿಯಾದಂಥ ವಾತಾವರಣ ಈ ಸದ್ಯದ ಮಟ್ಟಿಗೆ ಇರಾನ್ನಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಅದರ ಜೊತೆಗೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಲ್ಲಿ ಕ್ಯಾಶುಯಾಲಿಟಿಗಳು ಅಂತ ಏನು ಹೇಳ್ತೀವಿ, ಗಾಯ ಹಾಗೂ ಸಾವು, ಈ ವಿವರವನ್ನ ಅಲ್ಲಿರುವಂಥ ಸರ್ಕಾರ, ಅಲ್ಲಿರುವಂಥ ವಿದೇಶಾಂಗ ಇಲಾಖೆ ನಮ್ಮ ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಒಂದು ವೇಳೆ ನಮ್ಮ ದೇಶದ ಯಾವುದಾದರೂ ಪ್ರಧಾನಿಯಾಗಿದ್ರೆ ಜೀವಹಾನಿ ಆಗಿದೆ, ಆ ರೀತಿಯಾದಂಥ ಮಾಹಿತಿ ಸದ್ಯದ ಮಟ್ಟಿಗೆ ಬಂದಿಲ್ಲ ಅಂತ ಸಚಿವರಾದಂತಂದ್ರೆ ಕಂದಾಯ ಸಚಿವ ರಾಜ್ಯಕ್ಕೆ ಕೃಷ್ಣ ಬೈರೇಗೌಡರವರು ಮಾಹಿತಿ ಕೊಟ್ಟಿರುವಂಥದ್ದು. ಕಾರಣ ಪ್ರೋಟೋಕಾಲ್ ವಿಚಾರವಾಗಿ ಎಲ್ಲವನ್ನ ಕೂಡ ಅಲ್ಲಿರುವಂಥ ವಿದೇಶಾಂಗ ಇಲಾಖೆ ತಿಳಿಸೋದಿಲ್ಲ. ಹಾಗಾದ್ರೆ ಅಲ್ಲಿರುವಂಥ ಸರ್ಕಾರ ತೆಗೆದುಕೊಂಡಿರುವಂಥ ಒಂದಿಷ್ಟು ನಿರ್ಣಯಗಳನ್ನ ಇವಾಗ ಸೂಪರ್ ಸೀಡ್ ಮಾಡಿರುವಂಥ ಈ ಒಂದು ಆರ್ಮಿಗಳೇನಿದೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಈ ದೇಶಗಳ ನಡುವೆ ನಡೀತಾ ಇರುವಂಥದ್ದು ಪವಿತ್ರ ಮಾಸ ರಂಜಾನ್ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ 2 ಮುಸಲ್ಮಾನ ರಾಷ್ಟ್ರಗಳ ನಡುವೆ ಈ ಸದ್ಯದ ಮಟ್ಟಿಗೆ ಹೋರಾಟ ಅಂದ್ರೆ ಒಂದು ಯುದ್ಧ ನಡೀತಾ ಇರೋದ್ರಿಂದ ಯಾರು ಒಂದು ಸ್ಟೆಪ್ ಬ್ಯಾಕ್ ಆಗ್ತಾರೆ ಅನ್ನೋ ವಿಚಾರವಾಗಿ ಈಗ ನೋಡ್ಬೇಕಾಗತ್ತೆ. ಒಂದು ವೇಳೆ ಯಾರು ಸ್ಟೆಪ್ ಬ್ಯಾಕ್ ಆಗದೆ ಹೋದಂತ ಸಂದರ್ಭದಲ್ಲಿ ಅಮೆರಿಕ ತನ್ನ ಬೆಂಬಲವನ್ನ ಸೂಚನೆ ಮುಂದುವರಿಸುತ್ತೆ. ಮತ್ತೊಂದು ಕಡೆ ಚೀನಾ, ಇರಾನ್ ಪರ ನಿಂತಿರೋದ್ರಿಂದ ಈ 2 ದೇಶಗಳ ನಡುವೆ ಪೈಪೋಟಿ ಆರಂಭ ಆಗಿ ಮತ್ತಷ್ಟು ಸಾವು ನೋವುಗಳು ಹೆಚ್ಚಾಗ್ತಾವ ಅನ್ನೋ ಒಂದು ಪ್ರಶ್ನೆಗೆ ಇಡೀ ವಿಶ್ವ ಈಗ ಉತ್ತರವನ್ನ ನೋಡ್ತಿರುವಂಥದ್ದು. ಖಂಡಿತವಾಗಿಯೂ ನೀವು ಹೇಳಿದಂತೆ ಇಲ್ಲಿ ಮಹಿಳೆಯರು, ಮಕ್ಕಳು, ತಪ್ಪು ಮಾಡದೇ ಇರುವಂತ ನಾಗರಿಕರ ಸಾವು ನೋವುಗಳು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರೋದ್ರಿಂದ ಇವರನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಸರ್ಕಾರಗಳು, ಅಲ್ಲಿರುವಂತ ಆರ್ಮಿ ಮಾಡಬೇಕಾದಂತ ಈಗ ಅನಿವಾರ್ಯತೆ ಎದುರಾಗಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನೋಡಿ. ಒಂದು ಕಡೆ ಟ್ರಂಪ್ ಮತ್ತು ಖಮೇನಿ ನಡುವಿನ ಈ ಒಂದು ಹೋರಾಟಗಳಿದೆಯಲ್ಲ, ಈ ಹೋರಾಟ ನಡೀತಾ ಇದೆಯಲ್ಲ, ಇದರಲ್ಲಿ ಅಮಾಯಕರ ಬಲಿ ಆಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಬಲಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಟ್ರಂಪ್ ಮತ್ತು ಖಮೇನಿ ಹಠದಲ್ಲಿ ಅಮಾಯಕ ಜೀವಗಳ ಬಲಿ ಆಗ್ತಾ ಇದೆ. ಇರಾನ್ ವಿರುದ್ಧ ಸಂಘರ್ಷದಲ್ಲಿ ಪುಟಾಣಿಗಳ ದುರ್ಮರಣ ಆಗಿದೆ. ಅಮೆರಿಕ ಕ್ಷಿಪಣಿ ದಾಳಿಗೆ
ನೂರಾರು ಎಳೆಯ ಜೀವಗಳು ಬಲಿಯಾಗಿದೆ. ಟೆಹರಾನ್ನ ವಿದ್ಯಾರ್ಥಿನಿಯರ ಶಾಲೆ ಮೇಲೆ ದಾಳಿಯಾಗಿತ್ತು. 160 ವಿದ್ಯಾರ್ಥಿನಿಯರ ಭೀಕರ ಅಂತ್ಯ ಆಗಿದೆ. ಟೆಹರಾನ್ನಲ್ಲಿರುವಂಥ 160 ಮಕ್ಕಳ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ. ನೋಡಿ, ಮೊದಲ ದಿನ ದಾಳಿ ಮಾಡಿದಾಗ, ಮೊದಲ ದಿನ ದಾಳಿ ಮಾಡಿದಾಗ ಅಲ್ಲಿದ್ದಂಥ ಶಾಲೆಯ ಮೇಲೆ ದಾಳಿಯಾಗಿತ್ತು. ಆಗ 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೃತಪಟ್ಟಿದ್ದರು. ಈಗ 160ಕ್ಕೂ ಹೆಚ್ಚು ಮಕ್ಕಳ ಸಾಮೂಹಿಕ ಅಂತ್ಯ ಸಂಸ್ಕಾರ ಟೆಹರಾನ್ನಲ್ಲಿ ನಡೀತಾ ಇದೆ. ಇಲ್ಲಿ ಟ್ರಂಪ್ ಮತ್ತು ಖಮೇನಿ ನಡುವೆ ಇದ್ದಂಥ ಒಂದು ಸಂಘರ್ಷ, ತನ್ನನ್ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಖಮೇನಿ ಮೇಲೆ ಇದ್ದಂಥ ಒಂದು ವಿಚಾರಗಳು. ಇದೆಲ್ಲವೂ ಕೂಡ ಈಗ ಅಮಾಯಕ ಮಕ್ಕಳ ಬಲಿಗೆ ಕಾರಣವಾಗಿದೆ. ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಭಿಷೇಕ್, ಇಸ್ರೇಲ್, ಅಮೆರಿಕ ಹಾಗೆ ಖಮೇನಿ ನಡುವಿನ ಈ ಒಂದು ಸಂಘರ್ಷದಿಂದಾಗಿ ಅಮಾಯಕ ಮಕ್ಕಳ ಬಲಿ ಆಗ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಈಗ ಒಂದಿಷ್ಟು ವರದಿಯನ್ನ ಅವಲಂಬಿಸಿ ಹೇಳಬೇಕು ಅಂದ್ರೆ ಕೇವಲ ಒಂದೆರಡು ಅನ್ನೋದಕ್ಕಿಂತ ಸಂಖ್ಯೆಯನ್ನ ಈ ಸದ್ಯದ ಮಟ್ಟಿಗೆ ಬಹಿರಂಗವನ್ನಗೊಳಿಸಿಲ್ಲ. ಕಾರಣ ಇದು 10 ಇದೆಯಾ 100 ಆಗಿದೆಯಾ ಅನ್ನೋದು ಪ್ರಶ್ನೆ ಮೂಡ್ತಿರೋಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ ನಾಗೇಂದ್ರ ಬಾಬು. ಯಾಕಂದ್ರೆ ಈಗ ಅಮೆರಿಕ ಎಲ್ಲಿ ಸ್ಟ್ರೈಕ್ ಮಾಡಿದೆ ಅಲ್ಲಿ ಜನರು ಕೂಡ ವಾಸಿಸುತ್ತಿದ್ರು. ನಿಮ್ಮಂತ ಸಾಮಾನ್ಯ ಜನರು ವಾಸ ಮಾಡ್ತಿದ್ದಂಥ ಜಾಗದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದಾಗ ಖಂಡಿತವಾಗಿಯೂ ಈಗ ಪ್ರತೀಕಾರ ತೀರಿಸ್ಕೊಳ್ಳೋಂಥ ಸಮಯ ಬಂದಿದೆ. ಈ ಕಾರಣದಿಂದ ಒಂದು ವಾರ್ ಝೋನ್ ನಲ್ಲಿ ಎಲ್ಲಿಯೂ ಕೂಡ ಮಕ್ಕಳು, ಮಹಿಳೆಯರು ಅಂತ ಹಿಂಜರಿಯುವಂತ ಕೆಲಸವನ್ನ ಮಾಡೋದಿಲ್ಲ. ಬದಲಾಗಿ ರಾಷ್ಟ್ರ ಅಂತ ವಿಚಾರ ಬಂದಾಗ ಅವರಿಗೆ ಕೆಲಸವನ್ನ ಅಥವಾ ಪಾಠವನ್ನ ಕಲಿಸುವಂತ ಕೆಲಸವನ್ನ ಈಗ ಮಾಡ್ತಿರೋದ್ರಿಂದ ಆಬ್ವಿಯಸ್ಲಿ ಒಂದಿಷ್ಟು ಯುದ್ಧ ಪ್ರಾಂತ್ಯಗಳಲ್ಲಿ ಒಬ್ಬೊಬ್ಬರನ್ನೇ ಮಣ್ಣು ಮಾಡೋದಿಕ್ಕಾಗೋದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾವು ಯಾವ ರೀತಿ ಬಲ್ಕಾಗಿ ಶವಗಳನ್ನ ಸಂಸ್ಕಾರ ಮಾಡ್ತಿದ್ರು, ಹೂಳ್ತಿದ್ರು ನೋಡಿದ್ದೇವೆ ಅಥವಾ ಸುಡ್ತಿದ್ರು, ಅದೇ ರೀತಿಯಾದಂಥ ವಾತಾವರಣ ಈ ಸದ್ಯದ ಮಟ್ಟಿಗೆ ಇರಾನ್ನಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಅದರ ಜೊತೆಗೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಲ್ಲಿ ಕ್ಯಾಶುಯಾಲಿಟಿಗಳು ಅಂತ ಏನು ಹೇಳ್ತೀವಿ, ಗಾಯ ಹಾಗೂ ಸಾವು, ಈ ವಿವರವನ್ನ ಅಲ್ಲಿರುವಂತ ಸರ್ಕಾರ, ಅಲ್ಲಿರುವಂತ ವಿದೇಶಾಂಗ ಇಲಾಖೆ ನಮ್ಮ ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಒಂದು ವೇಳೆ ನಮ್ಮ ದೇಶದ ಯಾವುದಾದರೂ ಪ್ರಧಾನಿಯಾಗಿದ್ರೆ ಜೀವಹಾನಿ ಆಗಿದೆ. ಆ ರೀತಿಯಾದಂಥ ಮಾಹಿತಿ ಸದ್ಯದ ಮಟ್ಟಿಗೆ ಬಂದಿಲ್ಲ ಅಂತ ಸಚಿವರಾದಂತಂದ್ರೆ ಕಂದಾಯ ಸಚಿವ ರಾಜ್ಯಕ್ಕೆ ಕೃಷ್ಣ ಬೈರೇಗೌಡರವರು ಮಾಹಿತಿ ಕೊಟ್ಟಿರುವಂಥದ್ದು. ಕಾರಣ ಪ್ರೋಟೋಕಾಲ್ ವಿಚಾರವಾಗಿ ಎಲ್ಲವನ್ನ ಕೂಡ ಅಲ್ಲಿರುವಂತ ವಿದೇಶಾಂಗ ಇಲಾಖೆ ತಿಳಿಸೋದಿಲ್ಲ. ಹಾಗಾದ್ರೆ ಅಲ್ಲಿರುವಂತ ಸರ್ಕಾರ ತೆಗೆದುಕೊಂಡಿರುವಂತ ಒಂದಿಷ್ಟು ನಿರ್ಣಯಗಳನ್ನ ಇವಾಗ ಸೂಪರ್ ಸೀಡ್ ಮಾಡಿರುವಂತ ಈ ಒಂದು ಆರ್ಮಿಗಳೇನಿದೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಈ ದೇಶಗಳ ನಡುವೆ ನಡೀತಾ ಇರುವಂಥದ್ದು ಪವಿತ್ರ ಮಾಸ ರಂಜಾನ್ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ 2 ಮುಸಲ್ಮಾನ ರಾಷ್ಟ್ರಗಳ ನಡುವೆ ಈ ಸದ್ಯದ ಮಟ್ಟಿಗೆ ಹೋರಾಟ ಅಂದ್ರೆ ಒಂದು ಯುದ್ಧ ನಡೀತಾ ಇರೋದ್ರಿಂದ ಯಾರು ಒಂದು ಸ್ಟೆಪ್ ಬ್ಯಾಕ್ ಆಗ್ತಾರೆ ಅನ್ನೋ ವಿಚಾರವಾಗಿ ಈಗ ನೋಡ್ಬೇಕಾಗತ್ತೆ. ಒಂದು ವೇಳೆ ಯಾರು ಸ್ಟೆಪ್ ಬ್ಯಾಕ್ ಆಗದೆ ಹೋದಂತ ಸಂದರ್ಭದಲ್ಲಿ ಅಮೆರಿಕ ತನ್ನ ಬೆಂಬಲವನ್ನ ಸೂಚನೆ ಮುಂದುವರಿಸುತ್ತೆ. ಮತ್ತೊಂದು ಕಡೆ ಚೀನಾ, ಇರಾನ್ ಪರ ನಿಂತಿರೋದ್ರಿಂದ ಈ 2 ದೇಶಗಳ ನಡುವೆ ಪೈಪೋಟಿ ಆರಂಭ ಆಗಿ ಮತ್ತಷ್ಟು ಸಾವು ನೋವುಗಳು ಹೆಚ್ಚಾಗ್ತಾವ ಅನ್ನೋ ಒಂದು ಪ್ರಶ್ನೆಗೆ ಇಡೀ ವಿಶ್ವ ಈಗ ಉತ್ತರವನ್ನ ನೋಡ್ತಿರುವಂತದ್ದು. ಖಂಡಿತವಾಗಿಯೂ ನೀವು ಹೇಳಿದಂತೆ ಇಲ್ಲಿ ಮಹಿಳೆಯರು, ಮಕ್ಕಳು, ತಪ್ಪು ಮಾಡದೇ ಇರುವಂತ ನಾಗರಿಕರ ಸಾವು ನೋವುಗಳು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರೋದ್ರಿಂದ ಇವರನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಸರ್ಕಾರಗಳು, ಅಲ್ಲಿರುವಂತ ಆರ್ಮಿ ಮಾಡಬೇಕಾದಂತ ಈಗ ಅನಿವಾರ್ಯತೆ ಎದುರಾಗಿದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.